ವೆಲ್ಕಮ್ ಬ್ಯಾಕ್ ಟು ಶಿವ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿದ್ದೀವಿ. ನಮ್ಮ ಅಣ್ಣರು ಹೋಗಿದ್ದು ಆ್ಯಕ್ಚುಲಿ ರೀಸೆಂಟ್ಲಿ ಹಿಂಗೆ ಬಂದಾಗ ಧರ್ಮಸ್ಥಳಕ್ಕೆ ಹೋಗಿದ್ದರು. ಇವಾಗ ನಾನು ಆ ವಿಡಿಯೋನ ತೋರಿಸ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕು ಶೇರು ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನೀವು ನಿಯರಲ್ಲಿ ಇರ್ತಕ್ಕಂಥ ರತ್ನಗಿರಿ ಬೆಟ್ಟ ಆಗಿರ್ಬೋದು ಹಾಗೂ ಇಲ್ಲೇ ಇರುವಂಥ ಬಾಹುಬಲಿ ಪ್ರತಿಮೆ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ ಅಂತ ಬೇಡ್ಕೊಳುತ್ತಾ, ಮತ್ತು ಫ್ರೆಂಡ್ಸ್, ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳು ಅಂದರೆ ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು, ಕೇರಳ ಇತ್ಯಾದಿ ಹೊರ ರಾಜ್ಯಗಳಿಂದಲೂ ಭಕ್ತಾದಿಗಳನ್ನು ಆಕರ್ಷಿಸುತ್ತಿರುವ ಧರ್ಮಸ್ಥಳ ಕ್ಷೇತ್ರವು ಬಂದ ಯಾತ್ರಿಕರು ಹಸಿದು ಮರಳಿ ಮನೆಗೆ ಹೋಗಬಾರದು ಎಂದು ಪ್ರತಿನಿತ್ಯಲೂ ಭೋಜನ ಅಂದರೆ ಅನ್ನಪೂರ್ಣೇಶ್ವರಿ ಭೋಜನಾಲಯದಲ್ಲಿ ಪ್ರತಿನಿತ್ಯಲೂ ಅನ್ನದಾಸೋಹ ನಡೀತಾನೆ ಇರುತ್ತೆ. ಹಾಗೂ ಧರ್ಮಸ್ಥಳದಲ್ಲಿ 25,000ದಿಂದ 50,000ದವರೆಗೆ ಯಾತ್ರಿಕರು ಪ್ರತಿನಿತ್ಯ ಅನ್ನದಾಸೋಹವನ್ನು ಸ್ವೀಕರಿಸುತ್ತಾರೆ.
ಫ್ರೆಂಡ್ಸ್, ನಾನು ಆವಾಗಲೇ ನಿಮಗೆ ಹೇಳ್ದಂತೆ ಶ್ರಾವಣ ಬೆಳಗೊಳದಲ್ಲಿ ಯಾವ ಥರ ಗೊಮ್ಮಟೇಶ್ವರನ ವಿಗ್ರಹ ಇದೆಯಲ್ವಾ, ಅದೇ ಥರನೇ ಧರ್ಮಸ್ಥಳದಲ್ಲಿ ಬಾಹುಬಲಿ ಪ್ರತಿಮೆಯನ್ನು ನೋಡಬಹುದು. ಈ ಪ್ರತಿಮೆಯು 1973ರಲ್ಲಿ ಬಂಡೆಯಿಂದ ಕೆತ್ತಿದಂತಹ ಭಗವಾನ್ ಬಾಹುಬಲಿಯ ಪ್ರತಿಮೆಯಾಗಿರುತ್ತದೆ. ಧರ್ಮಸ್ಥಳಕ್ಕೆ ಬರುವ ಟ್ರಾವೆಲ್ಸ್ ಬಗ್ಗೆ ಹೇಳಬೇಕಂದ್ರೆ, ಧರ್ಮಸ್ಥಳವು ಬೆಂಗಳೂರಿನಿಂದ 300 ಕಿಲೋಮೀಟರ್ ಹಾಗೂ ಮಂಗಳೂರಿನಿಂದ 76 ಕಿಲೋಮೀಟರ್ಗಳು ಉಂಟು. ಫ್ರೆಂಡ್ಸ್, ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ವ, ಇದು 39 ಅಡಿ ಅಂದರೆ 12 ಮೀಟರ್ ಎತ್ತರವಿದೆ. 13 ಅಡಿ ಎತ್ತರದ ಪೀಠವನ್ನು ಸಹ ಹೊಂದಿದೆ. 175 ಟನ್ ತೂಕವಿದ್ದು ಹಾಗೂ ಕರ್ನಾಟಕದಲ್ಲಿ ನಾವೇನು ನೋಡ್ತೀವಲ್ವ, 5 ಬಾಹುಬಲಿ ಪ್ರತಿಮೆಗಳಲ್ಲಿ ಇದು ಸಹ ಒಂದಾಗಿರುತ್ತದೆ. ನೋಡಿ ಫ್ರೆಂಡ್ಸ್, ಇದೆ ಫ್ರೆಂಡ್ಸ್. ಮಂಜೂಷ ವಸ್ತು ಸಂಗ್ರಹಾಲಯ ಸಹ ಇಲ್ಲಿ ನಿಯರಲ್ಲೇ ಇದೆ. ಫೋನೆಲ್ಲ ಮಾಡಲ್ಲ ಬೇ ತೋರಿಸ್ತಾನೆ. ಫ್ರೆಂಡ್ಸ್, ನೀವು ಮ್ಯೂಸಿಯಮಲ್ಲಿ ಏನು ನೋಡ್ತಾ ಇದ್ದೀರಲ್ವ, ಇವು ಆಕರ್ಷಣೀಯ ವಸ್ತುಗಳು. ಹಾಗೂ ಈ ವಿಡಿಯೋ ಉಪಯುಕ್ತವಾಗಿದ್ದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನಾನು ಇವಾಗ ಧರ್ಮಸ್ಥಳ ಹಾಗೂ ಅಲ್ಲಿ ನಿಯರಲ್ಲಿ ಬರ್ತಕ್ಕಂಥ ಬೆಸ್ಟ್ ಪ್ಲೇಸಸ್ಗಳ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.